ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಹೋಟೆಲ್ ತರಹ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 200 ಗ್ರಾಮ್ ಪನ್ನೀರು, 1 ಟೊಮ್ಯಾಟೊ, 2 ಪೀಸ್ ಬೆಳ್ಳುಳ್ಳಿ, 5-6 ಉಳ್ಳಾಗಡ್ಡೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು. ಆಮೇಲೆ ಇದಕ್ಕೆ ಮಸಾಲ ಪದಾರ್ಥಗಳು: 2 ಲವಂಗ, 2 ಏಲಕ್ಕಿ, 7-8 ಪೀಸ್ ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಪಲಾವ್ ಎಲೆ 2 ಪೀಸ್ ಸಣ್ಣದಾಗಿರೋದು, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಸೋಪು, ಗೋಡಂಬಿ ಬಾದಾಮಿ 7-8 ಪೀಸ್ ನೆನೆಸ್ಕೊಂಡಿದ್ದೀನಿ. ಮೊದಲಿಗೆ ಪನ್ನೀರನ್ನು ತೆಗೆದುಕೊಳ್ಳಿ. ಇದಕ್ಕೆ 1/4 ಸ್ಪೂನ್ ಉಪ್ಪು, 1/4 ಸ್ಪೂನ್ ಅರಿಶಿಣ, 1/4 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಈಗ ಕಡಾಯಿ ತೆಗೆದುಕೊಳ್ಳಿ. ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸೋಪು ಬಿಟ್ಟು ಉಳಿದೆಲ್ಲ ಮಸಾಲಗಳನ್ನು ಹಾಕಬೇಕು ಇದಕ್ಕೆ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರಿದು 1/2 ಸ್ಪೂನ್ ಉಪ್ಪು ಹಾಕಿ. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಚೆನ್ನಾಗಿ ಬೇಯುತ್ತೆ. ಇದು ಸ್ವಲ್ಪ ಕೆಂಪಗಾದ ಮೇಲೆ 2 ಪೀಸ್ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿ, ಆಮೇಲೆ ಇದಕ್ಕೆ 1/2 ಸ್ಪೂನು ಸಕ್ಕರೆ ಹಾಕಿ. ಸಕ್ಕರೆ ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಕುದಿಯುತ್ತೆ. ಕುದ್ದ ಮೇಲೆ 1/2 ಸ್ಪೂನ್ ಉಪ್ಪು, 2 ಸ್ಪೂನ್ ಖಾರ ಪುಡಿ ಹಾಕಿ. 1/2 ಸ್ಪೂನ್ ಉಪ್ಪು ಸಾಕು, ಮೊದಲೇ 1/2 ಸ್ಪೂನ್ ಹಾಕ್ಕೊಂಡಿವಿ. ಆಮೇಲೆ ಎಲ್ಲ ಆದಮೇಲೆ ನೋಡಿ ಮತ್ತೆ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ಆಮೇಲೆ ಸೋಪು ಹಾಕಿ, 1/2 ಸ್ಪೂನ್ ಗರಂ ಮಸಾಲ ಹಾಕಿ, ಆಮೇಲೆ ಸ್ವಲ್ಪ ಹುರಿದು ಕೆಳಗಡೆ ಇಳಿಸಿ ಇದನ್ನು ಆರಲು ಇಟ್ಕೊಳ್ಳಿ. ಇದು ತಣ್ಣಗಾದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಆಮೇಲೆ ಮತ್ತೆ ಕಡಾಯಿ ಇಟ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಆಮೇಲೆ ಇದಕ್ಕೆ ಮೊದಲೇ ಕಲಸಿಟ್ಕೊಂಡಿದ್ವಲ್ವ ಅದು ಪನ್ನೀರನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ನಾವು ರುಬ್ಕೊಂಡಿರುವ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಇದನ್ನು ಕಲಸಿ ಕುದಿಯಲು ಬಿಡಿ. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾವು ನೆನೆಸಿಟ್ಕೊಂಡಿರುವ ಬಾದಾಮಿ ಮತ್ತು ಗೋಡಂಬಿನ ತೆಗೆದುಕೊಳ್ಳಿ. ಬಾದಾಮಿಯ ಸಿಪ್ಪೆ ತೆಗೆದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಳ್ಳಿ. ನಂತರ ಈ ಪೇಸ್ಟನ್ನು ಪನ್ನೀರ್ ಮಸಾಲೆಗೆ ಹಾಕಿ ಕಲಸಿ. ನಂತರ 4 ಸ್ಪೂನ್ ಹಾಲಿನ ಕೆನೆ ಹಾಕಿ. ಹಾಲಿನ ಕೆನೆ ಇರೋದರಿಂದ ನಾನು ಹಾಲಿನ ಕೆನೆ ಹಾಕ್ಕೊಳಕತ್ತೀನಿ, ಇಲ್ಲಾಂದರೆ ನೀವು ಹೊರಗಡೆನೂ ತೊಗೊಂಬಂದು ಹಾಕ್ಕೋಬೋದು. ಎಲ್ಲ ಕಲಸಿ ಒಂದು ಪ್ಲೇಟ್ ಮುಚ್ಚಿಡಿ. ಇದು ಎಣ್ಣೆ ಬಿಟ್ಕೊಳ್ತಿರುವಾಗ ಒಂದು ಸ್ವಲ್ಪ ಕೊತ್ತಂಬರಿ ತೊಳೆದಿಟ್ಕೊಂಡಿರೋದು, ಅರ್ಧ ಹೋಳು ನಿಂಬೆಹಣ್ಣು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪನ್ನೀರ್ ರೆಡಿ ಆಯಿತು. ಹೋಟೆಲ್ ತರಹ ಪನ್ನೀರ್ ಮಸಾಲ ಭಾಳ ಸುಲಭನೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.